ಬಿಗ್ ಬಾಸ್ ಮನೆಗೆ ಇವಾಗ ಒಂದು ಸ್ಪೆಷಲ್ ಆಗಿರೋ ಗಿಫ್ಟ್ ಬಂದಿದೆ. ಹಾಗೇನೆ ಗಿಲ್ಲಿ ಅವರು ಇದಕ್ಕೋಸ್ಕರ ಸಖತ್ ವೇಟ್ ಮಾಡ್ತಾ ಇದ್ರು. ಹಾಗೇನೆ ಗಿಲ್ಲಿಗೆ ಬೇಕಾಗಿರುವಂತಹ ಗಿಫ್ಟೇನೆ ಇದು. ಸೊ ಅಂತಹ ಒಂದು ಗಿಫ್ಟ್ ಬಂದಿರುವಂತದ್ದು ಬಿಗ್ ಬಾಸ್ ಮನೆಗೆ. ಬನ್ನಿ ಹಾಗಾದ್ರೆ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಮಿಸ್ ಮಾಡದೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದಾಗಿ ನಿಮ್ಗೆ ರೆಗ್ಯುಲರ್ ಆಗಿ ಬಿಗ್ ಬಾಸ್ ನ ಬಗ್ಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ. ಇನ್ನು ನೇರವಾಗಿ ವಿಷಯಕ್ಕೆ ಬರೋದಾದ್ರೆ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಳೆದ ವಾರದ ಆಲ್ಮೋಸ್ಟ್ ಕೊನೆಯ ಸೂಪರ್ ಸಂಡೇ ವಿತ್ ಸುದೀಪ್ ಅನ್ನುವಂತಹ ಎಪಿಸೋಡ್ ಅಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಗೇಮ್ ಅನ್ನ ಆಡಿಸಿರ್ತಾರೆ. ಮತ್ತು ಆ ಗೇಮ್ ಅಲ್ಲಿ ನೀವು ವಿನ್ ಆಗಿರೋದಕ್ಕೆ ನನ್ನ ಕಡೆಯಿಂದ ನಾನು ನಿಮ್ಗೆ ಊಟನ ಕಳಿಸ್ಕೊಡ್ತೀನಿ ಅಂತ ಹೇಳಿರ್ತಾರೆ. ಬಟ್ ಈ ಸಮಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ವಿಶೇಷನ್ನ ಫುಲ್ಫಿಲ್ ಮಾಡೋದಕ್ಕೆ ಬಿಗ್ ಬಾಸ್ ಬ್ಲೈಂಡ್ಸ್ ಅನ್ನ ಡೌನ್ ಮಾಡಿದ್ರು. ಹಾಗೇನೆ ಎಲ್ಲಾ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಯ ಆ ಒಂದು ಒಳಗಡೆ ಇದ್ರು, ಗಾರ್ಡನ್ ಏರಿಯಾದಲ್ಲಿ ಇರ್ಲಿಲ್ಲ, ಎಲ್ಲರೂ ಕೂಡ ಒಳಗಡೆ ಇದ್ರು. ಆ ಸಮಯದಲ್ಲಿ ಅಶ್ವಿನಿ ಗೌಡ ಅವರು ಅಲ್ಲಿ ಮಲ್ಕೊಂಡಿದ್ರು ಕೂಡ. ಹಾಗೇನೆ ಉಳಿದಿರುವಂತಹ ಸ್ಪರ್ಧಿಗಳು ಏನೋ ಒಂದು ಮಾತಾಡ್ತಾ, ಹಾಗೇನೆ ಮುಂದೆ ಯಾರ ಒಂದು ಸರ್ಪ್ರೈಸ್ ಬರಬಹುದು ಅಥವಾ ಯಾರ ಒಂದು ವಿಷಯನ ಫುಲ್ಫಿಲ್ ಮಾಡಬಹುದು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಈ ಸಮಯದಲ್ಲಿ ಬ್ಲೈಂಡ್ಸ್ ಅಪ್ ಆಗತ್ತೆ. ಹಾಗೇನೆ ಗಾರ್ಡನ್ ಏರಿಯಾದಲ್ಲಿ ಒಂದು ಸ್ಪೆಷಲ್ ಆಗಿರೋ ಗಿಫ್ಟ್ ವೇಟ್ ಮಾಡ್ತಾ ಇರತ್ತೆ. ಅದೇನಪ್ಪಾ ಅಂತ ಹೇಳಿದ್ರೆ, ಒಂದು ಸ್ಪೆಷಲ್ ಆಗಿ ಡೈನಿಂಗ್ ಟೇಬಲ್ ಅನ್ನ ಅರೇಂಜ್ ಮಾಡಲಾಗಿದೆ. ಮತ್ತೆ ಸಖತ್ತಾಗಿರೋ ಊಟನ ಮಾಡಿ ಕಳಿಸಿದ್ದಾರೆ ಕಿಚ್ಚ ಸುದೀಪ್ ಅವರು. ಸೊ ಇದನ್ನ ನೋಡಿ ಅಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳು ಕೂಡ ಸಖತ್ ಖುಷಿಯಾಗಿದ್ದಾರೆ. ಅದರಲ್ಲೂ ಕೂಡ ಗಿಲ್ಲಿ ನಟ ಅವರಂತೂ ಸಖತ್ ಖುಷಿಯಾಗಿ ಇಮಿಡಿಯೇಟ್ ಆಗಿ ಅಲ್ಲಿ ಅಶ್ವಿನಿ ಗೌಡ ಅವರನ್ನು ಕೂಡ ಕರ್ಕೊಂಡು ಬರ್ತಾರೆ. ಗಿಲ್ಲಿ ನಟ ಅವರೆಲ್ಲ ಉಳಿದಿರುವಂತಹ ಸ್ಪರ್ಧಿಗಳು. ಹಾಗೇನೆ ಎಲ್ಲರೂ ಕೂಡ ಗಾರ್ಡನ್ ಏರಿಯಾಗೆ ಬಂದು ಊಟವನ್ನ ಸವಿತಾರೆ ಅಂತಾನೆ ಹೇಳ್ಬಹುದು. ಅದರ ಜೊತೆಗೇನೆ ಇನ್ನೊಂದು ಸ್ಪೆಷಲ್ ಗಿಫ್ಟ್ ಅನ್ನ ಕೂಡ ಕಿಚ್ಚ ಸುದೀಪ್ ಅವರು ಕಳಿಸ್ಕೊಟ್ಟಿದ್ರು. ಅದೇನಪ್ಪಾ ಅಂತ ಹೇಳಿದ್ರೆ, ಪ್ರತಿ ಸ್ಪರ್ಧಿಗಳಿಗೂ ಕೂಡ ಅವ್ರದೇ ಆದಂತಹ ಊಟವನ್ನ ಕಳಿಸ್ಕೊಡೋದ್ರ ಜೊತೆಗೆ ಅವ್ರದೇ ಆದಂತಹ ಒಂದು ಮೆಸೇಜಸ್ ಅನ್ನ ಕೂಡ ಅವರಿಗೆ ತಲುಪಿಸಿದ್ರು. ಊಟದ ಜೊತೆಗೆ ಮೆಸೇಜಸ್ ಕೂಡ ಇದೆ. ಸೊ ಹೊಟ್ಟೆನೂ ಕೂಡ ಫಿಲ್ ಆಗ್ಬೇಕು, ಜೊತೆಗೆ ಅವರ ಒಂದು ಡ್ರೀಮ್ ಏನಿದೆ ಸೊ ಅದಕ್ಕೂ ಕೂಡ ಮೋಟಿವೇಶನ್ ಸಿಗೋ ರೀತಿನಲ್ಲಿ ಅಲ್ಲಿ ಕೋಟ್ಸ್ ಗಳನ್ನ ಬರೆದು ಕಳಿಸಿದ್ರು. ಹಾಗೇನೆ ಅವರಿಗೆ ಅವ್ರೇನ್ ತಪ್ಪು ಮಾಡ್ತಾ ಇದಾರೆ, ಏನ್ ಸುಧಾರಿಸ್ಕೊಳ್ಬೇಕು, ಅವರಲ್ಲಿ ಏನಾದ್ರೂ ಇಂಪ್ರೂವ್ ಮಾಡ್ಕೊಳ್ಬೇಕಂದ್ರೆ ಅದೇನು, ಅಥವಾ ಅವ್ರ ಸ್ಟ್ರೆಂತ್ ಏನು, ಸೊ ಇದೆಲ್ಲದರ ಬಗ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೆಲವೊಂದಿಷ್ಟು ಮೆಸೇಜಸ್ ಗಳನ್ನ ಕಳಿಸ್ಕೊಟ್ಟಿದ್ರು. ಸೊ ಅದನ್ನ ಓದಿ ಕೂಡ ಎಲ್ಲರೂ ಕೂಡ ಸಖತ್ ಖುಷಿಯಾಗಿದ್ದಾರೆ. ಗಿಲ್ಲಿ ನಟ ಅವರಂತೂ ಚಿಕನ್ ಪೀಸ್ ಕಬಾಬ್ ಎಲ್ಲ ಸಖತ್ತಾಗಿದೆ, ರುಚಿಯಾಗಿದೆ, ಊಟ ಮಸ್ತಾಗಿತ್ತು, ನಾನ್ ವೆಜ್ ಊಟ ಈ ರೀತಿಯಾಗಿ ತಿಂದೆ ತುಂಬಾ ದಿನ ಆಗಿತ್ತು. ಸೊ ಈ ರೀತಿಯಾಗಿ ಸಾಕಷ್ಟು ಹೇಳ್ತಾ ಇದ್ದಾರೆ. ನಿನ್ನೆ ತಾನೇ ನಲ್ಲಿ ಮೂಡಿ ಬ್ಯಾಟಿಂಗ್ ಮಾಡಿದ್ದಾರೆ. ಇವತ್ತಿನ ಎಪಿಸೋಡ್ ಅಲ್ಲಿ ಬರುತ್ತೆ ಅದು. ನಲ್ಲಿ ಮೂಳೆ ಬ್ಯಾಟಿಂಗ್ ಅಂತೂ ಮಸ್ತಾಗಿ ಆಗಿದೆ ಗಿಲ್ಲಿ ನಟ ಅವ್ರದ್ದು. ಅದ್ರ ಜೊತೆಗೆ ಇವಾಗ ಈ ಸ್ಪೆಷಲ್ ಊಟ ಬೇರೆ ಬಂದಿರುವಂತದ್ದು. ಸೊ ಸಖತ್ ಖುಷಿಯಾಗಿದ್ದಾರೆ. ಗಿಲ್ಲಿ ಅವರಿಗೆ ಇದೇನೆ ಬೇಕಾಗಿರೋದು. ಅವರಿಗೆ ವಿಶಸ್ ಅನ್ನ ಕೇಳಿ ಅಂತ ಹೇಳಿದಾಗ ಕೂಡ ಊಟನೇ ಕೇಳಿದ್ದವರು, ನಾನ್ ವೆಜ್ ಊಟನ. ಸೊ ಇವಾಗ ಅವ್ರಿಗೆ ಬೇಕಾಗಿರುವಂತಹ ನಾನ್ ವೆಜ್ ಊಟನೇ ಬಂದಿದೆ. ಸಖತ್ ಖುಷಿಯಾಗಿದ್ದಾರೆ ಗಿಲ್ಲಿ ಅವರು. ಜೊತೆಗೆ ಕಿಚ್ಚ ಸುದೀಪ್ ಅವರಿಂದ ಪರ್ಸನಲ್ ಆಗಿರೋ ಮೆಸೇಜ್ ಕೂಡ ಬಂದಿರೋದ್ರಿಂದ ಇನ್ನೂ ಡಬಲ್ ಖುಷಿಯಾಗಿದ್ದಾರೆ. ಮತ್ತೆ ಈ ಎಲ್ಲಾ ಊಟವನ್ನ ಕಿಚ್ಚ ಸುದೀಪ್ ಅವರೇ ಮಾಡಿ ಕಳಿಸಿರೋದ್ರಿಂದ ಮತ್ತಷ್ಟು ಖುಷಿಯಾಗಿದ್ದಾರೆ ಅಂತಾನೆ ಹೇಳಬಹುದು. ಒಟ್ಟಾರೆಯಾಗಿ ಇವಾಗ ಫಿನಾಲೆ ವೀಕ್ ಆಗಿರೋದ್ರಿಂದ ಜಾಸ್ತಿ ಟಾಸ್ಕ್ ಗಳೇನು ಇರೋದಿಲ್ಲ. ಎಲ್ಲ ಫನ್ ಹಾಗೇನೆ ಖುಷಿಯಾಗಿರುವಂತಹ ಮೂಮೆಂಟ್ ಗಳೇ ಜಾಸ್ತಿ ಇರ್ತವೆ. ಬಟ್ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲೋ ಒಂದು ಸಣ್ಣ ಮನಸ್ತಾಪ ಆದ್ರೂ ಆಗಬಹುದು. ಬಟ್ ಎಲ್ಲರೂ ಕೂಡ ಇವಾಗ ಎಷ್ಟೇ ಒಂದು ಫೈಟ್ಗಳು ಆಗೋದಕ್ಕೆ ಸೀನ್ಗಳು ಕ್ರಿಯೇಟ್ ಆಗ್ತಾ ಇದ್ರು ಕೂಡ ಅದನ್ನ ದೊಡ್ಡದಾಗಿ ಮಾಡೋದು ಬೇಡ ಅಂತ ಹೇಳಿ ಅದನ್ನೆಲ್ಲ ಇಗ್ನೋರ್ ಮಾಡಿ ಜಸ್ಟ್ ಎಂಜಾಯ್ ಮಾಡೋಣ ಅಂತ ಹೇಳಿ ಖುಷಿಯಾಗಿದ್ದಾರೆ. ಅದೇ ರೀತಿಯಾಗಿ ಮುಂದುವರಿತಾ ಇದೆ ಕೂಡ. ಸೊ ನಿಮ್ಗೇನ್ ಅನ್ಸುತ್ತೆ, ಈ ಫಿನಾಲಿನಲ್ಲಿ ಯಾರು ವಿನ್ ಆಗಬಹುದು, ಯಾರು ವಿನ್ ಆಗಬೇಕು, ಮತ್ತೆ ಯಾಕೆ? ಸೊ ಅದನ್ನ ನೀವು ಕಮೆಂಟ್ ಮಾಡೋದಿದ್ರೆ ಕಮೆಂಟ್ ಮಾಡಬಹುದು. ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಆಗಿರೋ ಕಮೆಂಟ್ ಕಾಣ್ತು ಅಂತ ಹೇಳಿದ್ರೆ ಅದನ್ನ ನಾನು ಪಿನ್ ಮಾಡ್ತೀನಿ. ಅಲ್ಲಿ ತನಕ ಆದಷ್ಟು ಕಮೆಂಟ್ ಮಾಡಿ, ಮತ್ತೆ ನಿಮ್ಮ ನೆಚ್ಚಿನ ಸ್ಪರ್ಧೆ ಬಗ್ಗೆ ಆದಷ್ಟು ಮಾತಾಡಿ. ಏನಾದರೂ ಒಳ್ಳೆ ಪಾಯಿಂಟ್ಸ್ ಗಳಿದ್ರೆ ಅದನ್ನ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಮುಂದಿನ ಅಪ್ಡೇಟ್ಗೋಸ್ಕರ ವೇಟ್ ಮಾಡಿ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.